ತುಮಕೂರಿನ ಇಂದಿರಾ ಕ್ಯಾಂಟೀನ್ಗೂ ಕೂಡ ಅಡುಗೆ ಅನಿಲದ ಅಭಾವದ ಬಿಸಿ ತಟ್ಟಿದೆ. ಗ್ಯಾಸ್ ಇಲ್ಲದೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಿದ್ದಾರೆ ಸಿಬ್ಬಂದಿ. ತುಮಕೂರಿನಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ನಲ್ಲಿ ಕೂಡ ಅಡುಗೆ ಅನಿಲದ ಅಭಾವ ಉಂಟಾಗಿದೆ. ತುಮಕೂರು ನಗರದ 6 ಇಂದಿರಾ ಕ್ಯಾಂಟೀನ್ಗೂ ಕೂಡ ಊಟ ಸರಬರಾಜು ಮಾಡಲಾಗಿದೆ. ಮಧ್ಯಾಹ್ನ ಊಟಕ್ಕೆ ಕೇವಲ ಅನ್ನ ಸಾಂಬಾರ್ ಮಾತ್ರ ಸರಬರಾಜು ಮಾಡಿದ್ದಾರೆ. ಮೊನ್ನೆ ಮಧ್ಯಾಹ್ನದಿಂದ ಇಂದಿರಾ ಕ್ಯಾಂಟೀನ್ ಬಂದ್ ಆಗಿತ್ತು. ಇವತ್ತು ಮಧ್ಯಾಹ್ನ 40 ಕೆಜಿ ಅಕ್ಕಿ ಬಳಸಿ ಅನ್ನ ಹಾಗೂ ಸಾಂಬಾರನ್ನ ತಯಾರಿಸಿ ಬರುವಂತ ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಬಡವರ ಪಾಲಿನ ಹೊಟ್ಟೆ ತುಂಬಿಸುತ್ತಿದ್ದಂತಹ ಇಂದಿರಾ ಕ್ಯಾಂಟೀನ್ಗೂ ಕೂಡ ಗ್ಯಾಸ್ನ ಅಭಾವ ತಲೆದೋರಿರುವಂಥದ್ದು. ತುಮಕೂರಿನಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಗ್ಯಾಸ್ ಸಿಗದ ಪರಿಣಾಮ ನಿನ್ನೆ ಎಲ್ಲವೂ ಕೂಡ ಊಟ ಬಿಡಿಸುವಂಥದ್ದನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಇವತ್ತು ಒಲೆಯನ್ನು ಹಚ್ಚಿ ಅಡುಗೆ ಮಾಡ್ತಿರೋದು ನಾವು ಕಾಣ್ಬೋದು. ನಾನೀಗ ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿದ್ದೀನಿ. ಏನಾಗ್ತಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಿರುವಂಥದ್ದು ಇದು ತುಮಕೂರಿನ ಪಾಲಿಕೆ ಆವರಣದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಆಗಿರುವಂಥದ್ದು. ತುಮಕೂರು ನಗರದಲ್ಲಿ ಮಂಡಿಪೇಟೆ, ಕ್ಯಾತ್ಸಂದ್ರ, ಶಿರಗೆಟ್ಟು ಸೇರಿದಂತೆ ಒಟ್ಟು ನಗರದಾದ್ಯಂತ 6 ಕಡೆ ಇಂದಿರಾ ಕ್ಯಾಂಟೀನ್ ಇರುವಂಥದ್ದು. ಪ್ರತಿ ಇಂದಿರಾ ಕ್ಯಾಂಟೀನ್ಗೂ ಕೂಡ ಇಲ್ಲಿಂದಲೇ ಊಟ ಸರಬರಾಜಾಗುವಂಥದ್ದು. ಇಲ್ಲೇ ಊಟವನ್ನು ತಯಾರಿಸಿ ಉಳಿದ ಎಲ್ಲವೂ ಕಡೆಗೂ ಕೂಡ ಈ ಒಂದು ಊಟವನ್ನು ಸರಬರಾಜು ಮಾಡಲಾಗ್ತಿತ್ತು. ಆದರೆ ಈ ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದ್ದರಿಂದ ಈ ಒಂದು ಏನು ಇಂದಿರಾ ಕ್ಯಾಂಟೀನಲ್ಲಿ ಊಟವನ್ನು ಬಡಿಸುವಂಥದ್ದು ನಿನ್ನೆ ಸ್ಥಗಿತಗೊಳಿಸಲಾಗಿತ್ತು. ಹಾಗಾಗಿ ನಿನ್ನೆ ಸ್ಥಗಿತಗೊಳಿಸಲಾಗಿರೋದ್ರಿಂದಾಗಿ ನಿನ್ನೆ ಪೂರ್ತಿ ಒಂದು ಬೋರ್ಡ್ ಕೂಡ ಹಾಕಲಾಯಿತು. ಏನು ಗ್ಯಾಸ್ ಅಭಾವದಿಂದಾಗಿ ನಮಗೆ ಅಡುಗೆ ಮಾಡಲಿಕ್ಕೆ ಆಗ್ತಿಲ್ಲ, ಊಟ ಮಾಡಲಿಕ್ಕೆ ಆಗ್ತಿಲ್ಲ, ಸಹಕರಿಸಬೇಕಾಗಿ ಅನ್ನೋ ಒಂದು ನಾಮಫಲಕವನ್ನು, ಸೂಚನಾ ಫಲಕವನ್ನು ಗೇಟ್ನ ಮುಂಭಾಗದಲ್ಲೇ ಹಾಕಲಾಯಿತು. ಆದರೆ ಇವತ್ತು ಒಲೆಯನ್ನು ಹಾಕಿ ಏನು ಸೌದೆಯನ್ನು ಬಳಸಿ ಅಡುಗೆ ಮಾಡ್ತಿರೋಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಿ. ಇಲ್ಲಿಂದಲೇ ಕೂಡ ಎಲ್ಲ 6 ಕ್ಯಾಂಟೀನ್ಗಳು ಕೂಡ ಆಹಾರ ಸರಬರಾಗುವಂಥದ್ದು, ಅನ್ನ ಸಾಂಬಾರನ್ನ ಇವತ್ತು ಮಾಡ್ತಿರೋವಂಥದ್ದು ನಾವು ದೃಶ್ಯದಲ್ಲಿ ಕಾಣ್ಬೋದಾಗಿರೋವಂಥದ್ದು. ಹಾಗಾಗಿ ಏನು ಇವತ್ತು 40 kg ಅಕ್ಕಿಯನ್ನು ಹಾಕಿ ಒಂದು ಎಲ್ಲ ರೀತಿಯಾದಂತಹ ಅನ್ನವನ್ನು ತಯಾರು ಮಾಡಿರುವಂಥದ್ದು, ಅದೇ ರೀತಿಯಾಗಿ ಸಾಂಬಾರು ಕೂಡ ಮಾಡಿರುವಂಥದ್ದನ್ನು ನಾವು ಕಾಣ್ಬೋದು. ಏನು ಮಾಡ್ತಿದ್ರಿ ಮತ್ತು ಯಾಕೆ ಈ ಸೌದೆಯಲ್ಲಿ ಹಚ್ಚಿರುವಂಥದ್ದು ನೀವು? ಸರ್ ಅದೇ ಸಿಲಿಂಡರ್ ಸಿಗ್ತಾ ಇಲ್ಲ, ಎಲ್ಲ ಕೇಳಿದ್ವಿ. ನಿನ್ನೆ ಪೂರ್ತಿ ಕ್ಲೋಸ್ ಮಾಡಿದ್ವಿ. ಅದಕ್ಕೋಸ್ಕರ ನಮ್ಮ ಮ್ಯಾನೇಜರ್ ಬೆಳಗ್ಗೆ ತಿಂಡಿಗೂ ಮಾಡಿರಲಿಲ್ಲ. ನಮ್ಮ ಮ್ಯಾನೇಜರ್ನ ಕೇಳಿದ್ದಕ್ಕೆ ಸಾಯ್ತು ಹೋಗಪ್ಪ, ಸೌದೆ ಹಾಕಪ್ಪ, ಹೋಗಿ ಸೌದೆಯಲ್ಲಿ ಮಾಡೋಣ ಅಂದರು. ಅದಕ್ಕೋಸ್ಕರ ಸರಿ ಸರ್ ಆಯ್ತು ಅಂತೇಳಿ ಆ ಸೌದೆ ಹಾಕೊಬಂದು ಒಲೆ ಏನೋ ಊಟ ಮಾಡೋಗ್ತಾರೆ ಜನ ಎಲ್ಲ ಬಂದು, ಯಾಕೆ ಕ್ಲೋಸ್ ಮಾಡಿದ್ರಾ, ಏನೋ ಸೌದೆ ಪದೇ ಮಾಡಿರಿ ಅಂದರು. ಪಬ್ಲಿಕ್ ಹೇಳಿದ್ರು, ನಾವು ಅದಕ್ಕೆ ಮಾಡ್ತಾಯಿದ್ದೀವಿ. ಏನೇನು ಅಂದರೆ ಮಾಡ್ತಿರೋಂಥದ್ದು ಅಡುಗೆ ಏನೇನು ಮಾಡ್ತೀವಿ? ಇವತ್ತು ಅನ್ನ ಸಾಂಬಾರು ಮಾಡ್ತೀವಿ. ಸಾಯಂಕಾಲ ಸಿಲಿಂಡರ್ ಕೊಡ್ತಾರೆ ಅಂತಂದು ಹೇಳವ್ರಂತೆ ಮೇಡಮ್ ಅವರೇನೋ. ಅದಕ್ಕೋಸ್ಕರ ಸರಿ ಆಯ್ತು ಅಂತೇಳಿ ಮ್ಯಾನೇಜರ್ ಹೇಳಿದ್ರು, ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಾಂತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.